ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕಾರ್ನರ್. ನಾನಿವತ್ತು ಒಂದೊಳ್ಳೆ ಆರೋಗ್ಯಕರವಾದಂತಹ ಹಲಸಿನ ಹಣ್ಣಿನ ಕಡುಬು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದಕ್ಕೆ ಬೇಕಾಗಿರುವಂಥದ್ದು ನೆನೆಸಿಟ್ಟಂತಹ ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ, ಹಲಸಿನ ಹಣ್ಣು. ಇಲ್ಲಿ ಅಕ್ಕಿನ ನಾನು ಒಂದು 2-3 ಅವರ್ಸ್ ಮುಂಚೆನೇ ನೆನೆಸಿಟ್ಟಿದ್ದೆ. ಅದು ನೆನೆದ ಮೇಲೆ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೇ ನಾವು ಅದೇ ಕಪ್ಪಲ್ಲಿ ನಾನು ಒಂದು 1/4 ಕಪ್ಪಷ್ಟು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ. ಮತ್ತು ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಬೆಲ್ಲ ಹಾಕಿದ್ರೆ ಸ್ವಲ್ಪ ನೀರು ಹಾಕಿ ಅದನ್ನು ಶೋಧಿಸ್ಕೊಂಡು ತೊಗೊಳ್ಳಿ, ಯಾಕಂದರೆ ಅದಷ್ಟು ಕ್ಲೀನ್ ಇರೋಲ್ಲ. ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ನೀಟಾಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಮತ್ತು ಪರಿಮಳಕ್ಕೋಸ್ಕರ ನಾನು ಒಂದು 3-4 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಕೂಡ ನಾವು ನೀರು ಹಾಕ್ಕೊಳ್ದೇ ನಾವು ಗ್ರೈಂಡ್ ಮಾಡಬೇಕು, ಯಾಕಂದರೆ ಅಕ್ಕಿಲೂ ಸ್ವಲ್ಪ ನೀರಿರೋದ್ರಿಂದ ನೀರು ಹಾಕ್ಕೊಳ್ದೇ ಗ್ರೈಂಡ್ ಮಾಡ್ಕೊಳ್ಬೇಕು. ಅದೇ ಕಪ್ಪಲ್ಲಿ ನಾನು 1 ಕಪ್ ಹಲಸಿನ ಹಣ್ಣನ್ನು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ, ನಾವು ನೀರು ಆ್ಯಡ್ ಮಾಡ್ದೇ ಗ್ರೈಂಡ್ ಮಾಡಬೇಕು, ಯಾಕಂದರೆ ಹಲಸಿನ ಹಣ್ಣಲ್ಲೂ ಕೂಡ ನೀರಿನ ಅಂಶ ಜಾಸ್ತಿ ಇರುತ್ತೆ. ಈಗ ರುಬ್ಬಿಟ್ಟಿದ್ದಂತಹ ಹಿಟ್ಟಿಗೆ ನಾವು ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈ ಬ್ಯಾಟರ್ ಹೇಗಿರಬೇಕು ಅಂದರೆ ಇಡ್ಲಿ ಬ್ಯಾಟರ್ ಹೇಗಿರುತ್ತೆ ಆ ರೀತಿಯೇ ಗಟ್ಟಿಗೆ ಇರಬೇಕು, ತರ್ತರಿಯಾಗಿ ಸ್ವಲ್ಪ. ಆ ರೀತಿ ನಾವು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಹಲಸಿನ ಹಣ್ಣು ಮತ್ತು ಆ ಹಿಟ್ಟು ಎರಡು ಕೂಡ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವೀಟ್ ಕೂಡ ನೋಡ್ಕೊಳ್ಬೇಕು, ಯಾಕಂದರೆ ಸ್ವೀಟ್ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ನಾವು ಆ್ಯಡ್ ಮಾಡ್ಬೋದು. ಈ ಕಡುಬನ್ನು ಬಾಳೆ ಎಲೆಗೆ ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ತಾರೆ. ಈ ಉತ್ತರ ಕರ್ನಾಟಕ, ಮಂಗಳೂರು ಸೈಡಲ್ಲೆಲ್ಲ ಅದೇ ರೀತಿ ಮಾಡೋದು. ಅದು ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನು ಇಲ್ಲಿ ಇಡ್ಲಿ ಪ್ಲೇಟ್ಗೆ ಡೈರೆಕ್ಟಾಗಿ ತುಪ್ಪವನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ಇಷ್ಟಪಟ್ಟು 1-2-3 ಹಲಸಿನ ಹಣ್ಣನ್ನು ತಿನ್ಬೋದು. ಆದರೆ ಜಾಸ್ತಿ ಹಲಸಿನ ಹಣ್ಣು ಇದ್ದಾಗ ನಾವು ಈ ರೀತಿ ರೆಸಿಪೀಸ್ನ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಕಾರ್ಬೋಹೈಡ್ರೇಟು, ಪೊಟ್ಯಾಷಿಯಮ್ಸ್ ಇರುತ್ತೆ. ಮತ್ತು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು, ಕಣ್ಣಿನ ದೃಷ್ಟಿಗೆ. ಮತ್ತು ಕರುಳಿನ ಕ್ಯಾನ್ಸರ್ಗೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಇದು ನಮ್ಮ ಫೇಸ್ಗೂ ಕೂಡ ಒಳ್ಳೆಯದು. ಈ ಪೇಸ್ಟ್ನ ಮಾಡಿ, ಹಲಸಿನ ಹಣ್ಣಿನ ಪೇಸ್ಟ್ ಮಾಡಿ ನಮ್ಮ ಫೇಸ್ಗೆ ಹಚ್ಚೋದ್ರಿಂದ ಸುಕ್ಕು ಬರೋದು ಕಡಿಮೆ ಆಗುತ್ತೆ. ನಾವು ಒಂದು 20 ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು. ಚೆನ್ನಾಗಿ ಬೇಯಬೇಕಿದು, ಒಂದು 20 ನಿಮಿಷ ಬೇಯಿಸಬೇಕು. ಅದನ್ನು ನಾವು ಹೇಗೆ ಚೆಕ್ ಮಾಡ್ಬೋದು ಬೆಂದಿದೆ ಇಲ್ಲ ಅಂತ? ಒಂದು ಸ್ಪೂನು ಅಥವಾ ಒಂದು ಸ್ಟಿಕ್ಕಲ್ಲಿ ನಾವು ಹಿಂಗೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅರ್ಥ. ನೋಡಿ, ಇದು ಸ್ವಲ್ಪನೂ ಅಂಟ್ಕೊಳ್ಳಿಲ್ಲ, ಚೆನ್ನಾಗಿ ಬಂತು. ನೋಡಿ, ಪ್ಲೇಟಲ್ಲಿ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಅಷ್ಟು ನೀಟಾಗಿ ಬಂತು ಅದು. ಈಗ ಹಲಸಿನ ಹಣ್ಣಿನ ಸೀಸನ್ ಅಂದರೆ ಸಮ್ಮರ್ ಎಂಡಲ್ಲಿ, ರೈನಿ ಸೀಸನ್ ಸ್ಟಾರ್ಟಿಂಗಲ್ಲಿ ಬರುವಂಥ ಫ್ರೂಟ್ಸ್ ಇದು. ನನಗಂತೂ ಈ ಫ್ರೂಟ್ಸ್ ತುಂಬಾ ಇಷ್ಟ. ಮ್ಯಾಂಗೋ ಬಿಟ್ಟರೆ ನೆಕ್ಸ್ಟ್ ಇಷ್ಟವಾದಂತಹ ಫ್ರೂಟ್ಸ್ ಇದು ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ಹಣ್ಣು ಇಷ್ಟ ಆಗಲ್ಲ, ಈ ಕಡುಬನ್ನು ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.